ನಮಸ್ಕಾರ ಸ್ನೇಹಿತರೆ. ಭಾರತ ತಂಡಕ್ಕೆ ಸಿಕ್ಕಿದ MS ಧೋನಿಗಿಂತಲೂ ಅದ್ಭುತವಾದ ಫಿನಿಶರ್. ಸೋಲುವ ಪಂದ್ಯವನ್ನ ಒಂಟಿಯಾಗಿ ಗೆಲ್ಲಿಸಿಕೊಡುತ್ತಾನೆ ಈ ಆಟಗಾರ. ಧೋನಿಯಂತೆ ಬಾರಿಸುತ್ತಾನೆ ಹೆಲಿಕಾಪ್ಟರ್ ಶಾಟ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಆ ಅತ್ಯಂತ ಅಪಾಯಕಾರಿಯಾದ ಫಿನಿಶರ್ ಯಾರು? ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ MS ಧೋನಿ ಹಾಗೂ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಸದ್ಯ ಟೀಮ್ ಇಂಡಿಯಾವು ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ. ಈಗಾಗಲೇ ಸರಣಿಯ ಮೊದಲ 2 ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು, ಮೊದಲ ಪಂದ್ಯವನ್ನ ಇಂಗ್ಲೆಂಡ್ ತಂಡವು ಗೆದ್ದುಕೊಂಡರೆ ಎರಡನೇ ಟೆಸ್ಟ್ ಪಂದ್ಯವನ್ನ ಟೀಮ್ ಇಂಡಿಯಾವು ಗೆದ್ದು ಬೀಗಿತು. ಈ ಮುಖೇನವಾಗಿ ಇದೀಗ ಸರಣಿಯು 1-1 ಅಂತರದಿಂದ ಸಮಬಲಗೊಂಡಿದೆ ಸ್ನೇಹಿತರೆ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಅಂಡರ್-19 ವಿಶ್ವಕಪ್ ಮೊನ್ನೆ ತಾನೇ ಮುಕ್ತಾಯಗೊಂಡಿದೆ. ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಾಣುವ ಮೂಲಕ ವಿಶ್ವಕಪ್ ಗೆಲ್ಲುವ ಕನಸನ್ನ ನುಚ್ಚು ನೂರು ಮಾಡಿಕೊಂಡಿದೆ ಸ್ನೇಹಿತರೆ. ಇದೀಗ ಅಂಡರ್-19 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾಗೆ ಅಪಾಯಕಾರಿ ಆಟಗಾರರು ಸಿಕ್ಕಿದ್ದಾರೆ ಸ್ನೇಹಿತರೆ. ಅದರಲ್ಲಿಯೂ ಧೋನಿಗಿಂತಲೂ ಅದ್ಭುತವಾದ ಫಿನಿಶರ್ ಒಬ್ಬರು ಟೀಮ್ ಇಂಡಿಯಾಗೆ ಸಿಕ್ಕಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು, MS ಧೋನಿ ಟೀಮ್ ಇಂಡಿಯಾ ಕಂಡ ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು. ಟೀಮ್ ಇಂಡಿಯಾಗೆ ಒಟ್ಟಿಗೆ 3 ICC ಟ್ರೋಫಿಗಳನ್ನ ತಂದುಕೊಟ್ಟ ಏಕೈಕ ಕ್ಯಾಪ್ಟನ್ ಮಾಹಿ. ಇಂತಹ ಕೂಲ್ ಕ್ಯಾಪ್ಟನ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಟೀಮ್ ಇಂಡಿಯಾಗೆ ಇಲ್ಲಿವರೆಗೂ ಒಬ್ಬನೇ ಒಬ್ಬ ಉತ್ತಮ ಫಿನಿಶರ್ ಸಿಕ್ಕಿಲ್ಲ ಸ್ನೇಹಿತರೆ. ಆದ್ರೆ ಇದೀಗ ಧೋನಿಯನ್ನೇ ಮೀರಿಸಬಲ್ಲ ಫಿನಿಶರ್ ಒಬ್ಬರು ಟೀಮ್ ಇಂಡಿಯಾಗೆ ಸಿಕ್ಕಿದ್ದಾರೆ ಸ್ನೇಹಿತರೆ. ಅಷ್ಟಕ್ಕೂ ನಾವು ಮಾತನಾಡುತ್ತಿರುವ ಆಟಗಾರ ಬೇರೆ ಯಾರೂ ಅಲ್ಲ, ಅವರೇ ಮುಷೀರ್ ಖಾನ್. ಹೌದು ಸ್ನೇಹಿತರೆ, ಸದ್ಯ ಈ ಹೆಸರು ಕ್ರಿಕೆಟ್ ಲೋಕದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ ಸ್ನೇಹಿತರೆ. ಮೊನ್ನೆ ತಾನೇ ಮುಕ್ತಾಯಗೊಂಡ ಅಂಡರ್-19 ವಿಶ್ವಕಪ್ ನಲ್ಲಿ ಮುಷೀರ್ ಖಾನ್ ರವರು ತಮ್ಮ ವಿಸ್ಫೋಟಕವಾದ ಬ್ಯಾಟಿಂಗ್ ಮೂಲಕ ಎಲ್ಲರ ಗಮನವನ್ನ ಸೆಳೆದರು ಸ್ನೇಹಿತರೆ. ಅಲ್ಲದೆ ಈ ಬಾರಿಯ ಅಂಡರ್-19 ವಿಶ್ವಕಪ್ ನಲ್ಲಿ ಒಟ್ಟು 6 ಪಂದ್ಯಗಳನ್ನ ಆಡಿರುವ ಮುಷೀರ್ ಖಾನ್ ರವರು ಬರೋಬ್ಬರಿ 530 ರನ್ ಬಾರಿಸಿದ್ದಾರೆ ಸ್ನೇಹಿತರೆ. ಇದೇ ವೇಳೆ 3 ಭರ್ಜರಿ ಶತಕಗಳನ್ನ ಸಹ ಸಿಡಿಸಿದ್ದಾರೆ ಸ್ನೇಹಿತರೆ. ಇನ್ನು 5ನೇ ಹಾಗೂ 6ನೇ ಕ್ರಮಾಂಕದಲ್ಲಿ ಬರುವ ಇವರು ಟೀಮ್ ಇಂಡಿಯಾ ತಂಡದ ಪರ ಫಿನಿಶಿಂಗ್ ರೋಲ್ ಅನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಸ್ನೇಹಿತರೆ. ಇದೇ ಕಾರಣದಿಂದಾಗಿ ಇದೀಗ ಕ್ರಿಕೆಟ್ ದಿಗ್ಗಜ ಆಟಗಾರರೆಲ್ಲ ಇವರನ್ನ ಮಾಹಿಗಿಂತಲೂ ಬೆಸ್ಟ್ ಫಿನಿಶರ್ ಎಂದು ಬಣ್ಣಿಸುತ್ತಿದ್ದಾರೆ ಸ್ನೇಹಿತರೆ. ಅಲ್ಲದೆ ಇದೇ ಮುಷೀರ್ ಖಾನ್ ರವರು ಟೀಮ್ ಇಂಡಿಯಾದ ಇನ್ನೋರ್ವ ಆಟಗಾರನಾದ ಸರ್ಫರಾಜ್ ಖಾನ್ ರವರ ಸಹೋದರ ಎನ್ನುವುದು ಮತ್ತೊಂದು ಅಚ್ಚರಿಯ ಸಂಗತಿಯಾಗಿದೆ ಸ್ನೇಹಿತರೆ. ಒಟ್ನಲ್ಲಿ ಇದೀಗ ಟೀಮ್ ಇಂಡಿಯಾಗೆ ಧೋನಿಗಿಂತಲೂ ಅದ್ಭುತವಾದ ಫಿನಿಶರ್ ಸಿಕ್ಕಿದ್ದಾರೆ ಸ್ನೇಹಿತರೆ. ಇವರಿಗೆ ಮುಂಬರುವ ದಿನಗಳಲ್ಲಿ ಟೀಮ್ ಇಂಡಿಯಾದಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.